ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುದರ್ಶನ್. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಡ್ರೈವ್ ಅಂದರೆ ಏನು, ಗೂಗಲ್ ಡ್ರೈವನ್ನು ಹೇಗೆ ಯೂಸ್ ಮಾಡ್ತಾರೆ, ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಗೂಗಲ್ ಡ್ರೈವನ್ನು ಹೇಗೆ ಯೂಸ್ ಮಾಡಬೇಕು. ನಿಮ್ಗೆ ಗೊತ್ತಿರ್ಬೋದು, ತುಂಬ ಸಾಕಷ್ಟು ಜನ ಒಂದು ಗೂಗಲ್ ಡ್ರೈವನ್ನು ಯೂಸ್ ಮಾಡ್ತಾರೆ ಅವ್ರ ಫೋಟೋಸನ್ನು ಬ್ಯಾಕಪ್ ಮಾಡೋಕ್ಕೆ, ಅದಕ್ಕೆ ಇದಕ್ಕೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಇದೇ ಥರ ಒಂದು ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಗೈಸ್, ಗೂಗಲ್ ಡ್ರೈವ್ ಏನಿದೆ ಅದು ಒಂದು ಗೂಗಲ್ದೇ ಆದಂಥ ಪ್ರಾಡಕ್ಟು. ನಾನು ಏನು ಹೇಳ್ಬೋದು ಅಂದರೆ, ಆ ಒಂದು ಗೂಗಲ್ ಡ್ರೈವ್ ಒಂಥರ ಸ್ಟೋರೇಜ್ ಅಂತಲೇ ಅನ್ಬೋದು. ನಿಮ್ಮ ಹತ್ರ ಹೇಗೆ ಮೆಮೊರಿ ಕಾರ್ಡ್ ಇರುತ್ತೆ, ರ್ಯಾಮ್ ಇರುತ್ತೆ, ಅದೇ ಥರ ಒಂದು ಸ್ಟೋರೇಜ್ ಅದು. ಆದರೆ ಅದು ಒಂದು ಕ್ಲೌಡ್ ಸ್ಟೋರೇಜ್, ಅಂದರೆ ಇಂಟರ್ನೆಟ್ ಸ್ಟೋರೇಜ್. ಅಂದರೆ ನೀವು ಅಪ್ಲೋಡ್ ಅದರಲ್ಲಿ ಸೇವ್ ಮಾಡಿ ಇಡಬೇಕಂದ್ರೆ ನಿಮಗೆ ಆ ಒಂದು ಇಂಟರ್ನೆಟ್ ಬೇಕಾಗುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಅವರ ಫೋಟೋಸ್ ಆಗಿರಲಿ, ವೀಡಿಯೋಸ್ ಆಗಿರಲಿ, ಎಲ್ಲ ಒಂದು ಫೋಟೋಸ್ ವೀಡಿಯೋಸು ಅವರ ಒಂದು ಗೂಗಲ್ ಡ್ರೈವಲ್ಲಿ ಬ್ಯಾಕಪ್ ಮಾಡಿಡ್ತಾರೆ. ಅಂದರೆ ಅದರಲ್ಲಿ ಸೇವ್ ಮಾಡಿಡ್ತಾರೆ, ಅಪ್ಲೋಡ್ ಮಾಡಿ ಸೇವ್ ಮಾಡಿಡ್ತಾರೆ. ಬೈ ಚಾನ್ಸ್ ಅವರ ಫೋನ್ ಯಾವಾಗಾದರೂ ನೀರು ಹತ್ತಿ ಖರಾಬ್ ಆಯಿತು, ಬ್ರಿಕ್ ಆಯಿತು, ಅವ್ರ ಫೋನ್ ಕಳೆದೋಗಿತ್ತು ಅಂತಂದರೆ ಆ ಒಂದು ಗೂಗಲ್ ಡ್ರೈವಲ್ಲಿ ಅವರು ಮತ್ತೆ ಲಾಗಿನ್ ಆಗಿ ಆ ಒಂದು ಇರೋ ಎಲ್ಲ ಒಂದು ಫೋಟೋಸ್ ವೀಡಿಯೋಸನ್ನು ಮತ್ತೆ ಅವ್ರ ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಗೂಗಲ್ ಡ್ರೈವಲ್ಲಿ ನಾವು ಹೇಗೆ ಅಪ್ಲೋಡ್ ಮಾಡೋದು ಹಾಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಗೈಸ್, ನಾನು ಇವಾಗ ನನ್ನ ಗೂಗಲ್ ಡ್ರೈವನ್ನು ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫೋಟೋಸ್ ಅಪ್ಲೋಡ್ ಹೇಗೆ ಮಾಡೋದಂದ್ರೆ, ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಯಾವುದೇ ಒಂದು ಫೋಟೋ ಆಗಿರಲಿ ವಿಡಿಯೋನ ಸೆಲೆಕ್ಟ್ ಮಾಡ್ತಿದ್ದೀನಿ ಈ ಥರ. ಸೊ ವೇಟಿಂಗ್ ಟು ಅಪ್ಲೋಡ್ ಅಂದರೆ ಈ ಒಂದು ಫೋಟೋ ಇವಾಗ ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡಿಂಗ್ ಒನ್ ಫೈಲ್ ಅಂತ ಮೇಲ್ಗಡೆ ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ನೋಡ್ಬೋದು, ಇವಾಗ ಇದು ಅಪ್ಲೋಡ್ ಆಗಿದೆ. ನಾನೇನು ಮಾಡ್ತೀನಿ, ನನ್ನ ಗ್ಯಾಲರಿಗೆ ಹೋಗಿ ಈ ಒಂದು ಫೋಟೋವನ್ನು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿ ಮತ್ತೆ ಗೂಗಲ್ ಡ್ರೈವ್ಗೆ ಬಂದು ಇದನ್ನು ಡೌನ್ಲೋಡ್ ಮಾಡ್ತೀನಿ. ಡೌನ್ಲೋಡ್ ಅಂತ ಆಪ್ಷನ್ ಇದೆ. ಸೊ ಡೌನ್ಲೋಡಿಂಗ್ ಅಂತ ಬರ್ತಾ ಇದೆ. ಇವಾಗ ಡೌನ್ಲೋಡ್ ಕೂಡ ಆಯಿತು. ನಾನು ವಾಪಸ್ ಆಲ್ಬಮ್ಗೆ ಬಂದರೆ ಇಲ್ಲಿ ನೋಡ್ಬೋದು ಈ ಒಂದು ಇಮೇಜ್ ಡೌನ್ಲೋಡ್ ಆಗಿದೆ ಅಂತ ಹೇಳಿ. ಸೊ ಗೈಸ್, ನೀವು ಬರೀ ಒಂದು ಫೋಟೋ ಅಲ್ಲ, ನೀವು ಎಷ್ಟು ಬೇಕೋ ಅಷ್ಟು ಫೋಟೋಸ್ ಆಗಿರಲಿ ವಿಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡಿ ಯಾವಾಗ ನಿಮಗೆ ಯಾವುದೇ ಒಂದು ಫೋಟೋ ಡಿಲೀಟ್ ಆಗಿರಲಿ ಇವಾಗ ನೀವು ಆರಾಮಾಗಿ ಡೌನ್ಲೋಡ್ ಕೂಡ ಮಾಡ್ಬೋದು. ಬರೀ ಇದಕ್ಕೆ ಕೆಲಸ ಅಲ್ಲ, ನೀವು ಗೊತ್ತಿರ್ಬೋದು, ವಾಟ್ಸಪ್ಪಲ್ಲಿ ನೀವು ಯಾವುದೇ ಒಂದು ಇಮೇಜ್ ಆಗಿರಲಿ ಅಥವಾ ವಿಡಿಯೋ ಆಗಿರಲಿ ಸೆಂಡ್ ಮಾಡಿದಾಗ ಅದ್ರ ಕ್ವಾಲಿಟಿ ಡಿಕ್ರೀಸ್ ಆಗುತ್ತೆ, ಅಂದರೆ ಅದ್ರ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಸೊ ಇಂಥ ಸಿಚುವೇಶನಲ್ಲಿ ನೀವು ಆ ಒಂದು ಫೋಟೋ ಆಗಿರಲಿ ವಿಡಿಯೋನ ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಆಪ್ಷನ್ಗೆ ಹೋಗಿ ಶೇರ್ ಲಿಂಕ್ ಅಂತ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ. ಈ ಶೇರ್ ಲಿಂಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೀವು ಒಂದು ಲಿಂಕನ್ನು ಯಾರಿಗೆ ಬೇಕೋ ಅವ್ರಿಗೆ ಸೆಂಡ್ ಮಾಡ್ಬೋದು. ವಾಟ್ಸಪ್ ಇರಲಿ, ಫೇಸ್ಬುಕ್ ಇರಲಿ, ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ. ನಾನು ವಾಟ್ಸಪ್ ಮುಖಾಂತರ ಇವಾಗ ಕಳಿಸ್ತಾ ಇದ್ದೀನಿ ಈ ಲಿಂಕನ್ನು. ಸೊ ಯಾವುದೇ ಒಂದು ಕಾಂಟ್ಯಾಕ್ಟ್ನ ಸೆಂಡ್ ಮಾಡಿ ಈ ಒಂದು ಲಿಂಕ್ನ ಕಳಿಸ್ತಾ ಇದ್ದೀನಿ. ಲಿಂಕ್ ಹೋಗಿದೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಡ್ರೈವ್ ಅಂತ ಸೆಲೆಕ್ಟ್ ಮಾಡಿದರೆ ಆಯಿತು, ಆ ಒಂದು ಇಮೇಜ್ ಓಪನ್ ಆಗಿಬಿಡುತ್ತೆ. ಅಂದರೆ ನೀವು ಯಾವುದೇ ಒಂದು ಇಮೇಜ್ ಶೇರ್ ಕೂಡ ಮಾಡ್ಬೋದು ಈ ಒಂದು ಗೂಗಲ್ ಡ್ರೈವನ್ನು ಯೂಸ್ ಮಾಡಿ. ಸೊ ತುಂಬ ಒಂದು ಒಳ್ಳೆ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಆದರೆ ಒಂದು ಪ್ರಾಬ್ಲಮ್ ಏನಂದರೆ, ನಿಮಗೆ ಬರೀ ಸಿಗೋದು ಇಲ್ಲಿ 15 GB ಮಾತ್ರ. 15 GB ಹೆಚ್ಚು ನಿಮಗೆ ಏನಾದರೂ ಸ್ಟೋರೇಜ್ ಬೇಕಾದರೆ ಅದನ್ನು ನೀವು ಖರೀದಿ ಮಾಡಬೇಕಾಗುತ್ತೆ, ಗೂಗಲ್ಗೆ ಪೇ ಮಾಡಬೇಕಾಗುತ್ತೆ. ಅದ್ರ ಕೂಡ ಒಂದು ಪ್ಲ್ಯಾನ್ಸ್ ಇದೆ. ಆದರೆ ನೀವು ಏನಾದರೂ ನಾರ್ಮಲ್ ಯೂಸರ್ ಇದ್ದರೆ ನಿಮಗೆ 15 GB ಸಾಕಾಗುತ್ತೆ. ಆದರೆ ನೀವೇನಾದರೂ ಪ್ರೊಫೆಷ್ನಲ್ ಯೂಸರ್ ಇದ್ದರೆ ನಿಮಗೆ ಖರೀದಿ ಮಾಡಬೇಕಾಗುತ್ತೆ. ಸೊ ಒಂದು ಒಳ್ಳೆಯ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಫೋಟೋಸ್ ಆಗಿ ವಿಡಿಯೋಸನ್ನು ಸೇವ್ ಮಾಡೋಕ್ಕೆ ಆಗಿರಲಿ ಅಥವಾ ಯಾರಿಗೆ ಆದರೂ ಶೇರ್ ಮಾಡೋಕ್ಕೆ ಆಗಿರಲಿ. ನಿಮಗೆ ಒಂದು ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿಬಿಡಿ. ಇನ್ನೂ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಇದೇ ಥರ ಒಂದು ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್, ಜೈ ಹಿಂದ್, ಜೈ ಕರ್ನಾಟಕ. ಶಾಣಿ ಮಕ್ಕಳ ನಿಮ್ಮ ಸಂಘ ಸೇರಿ ಹಾಳಾದೆ, ನಾನ್ ಬಾಡಿ ನಾನಿದ್ದೆ. ಶಾಣಿ ಮಕ್ಕಳ ನಿಮ್ಮ ಸಂಘ ಸೇರಿ ಹಾಳಾದೆ. ರಾತ್ರಿ 10 ನನ್ನ ತಾಲೆ ದಿಂಬು ಕೆಳಗೆ ಅವನ ಬಾಸ್ ಸಿಕ್ತು. ಏನಿದೆ ಅಂತ ತೆಗೆದು ನೋಡಿದೆ, ಅಲ್ಲಿದ್ದಿದ್ದೆಲ್ಲ ಚಿಂದಿ ಹರಿದಿದ್ದಿದ್